ಬಂದ 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 ನೋಡು ಮಾದೇವ, ತಂದ 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 ನೋಡು ಭಾಗ್ಯವ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ, ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮದಪ್ಪ ನೋಡು, ನೋಡು ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡ್ರು. ಜತೆಯ ಮೊದಲಿ ಮುಗಿಲನ್ನೇ ತೊಂದಿಲ ಮಾಡಿ ಕಲಿಯ ಕಂಟಾಳೋ ಕೇಶವಣ್ಣನ ಸಂಹಾರಕ್ಕೆ 77 ಮಲೆಯಲ್ಲಿ ನಡುಮಲೆಯ ಕಾಡಿನಲ್ಲಿ ಏಳ್ಬಾಯಿ ಹುತ್ತದಲ್ಲಿ ಬಡಿದು ಮೂಡವ್ರೆ. ಬಂದ 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 ಮಾದೇವ, ತಂದ 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 ನೋಡು ಭಾಗ್ಯವ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಪಾರ್ವತಿ ದೇವಿ, ಮಹಾದೇವ, ಕ್ಷಮಿಸು ದೇವಿ. ಈ ಅರಮನೆಯಲ್ಲಿ ಸೆರೆಯಾಳಾಗಿ ನಿನ್ನನ್ನು ಬಿಟ್ಟು ಕೈಲಾಸದಲ್ಲಿ ನಾನು ಕಲ್ಲಾಗಿ ಕುಳಿತಿರುವೆ. ಸೆರೆಮನೆಯಾದರೇನು ಅರಮನೆಯಾದರೇನು ಎಲ್ಲವೂ ಶಿವಮಯವು. ಅಣುರೇಣು ತೃಣುಕಾಷ್ಟವು ಶಿವನಂಶವು. ಕರೆದಾಗ ಕಣ್ಣೆದುರು ಬರುವಿರಲ್ಲ, ಸಾಕು, ನನಗಷ್ಟೇ ಸಾಕು. ಮಹಾಶಕ್ತಿಯ ಮನಸ್ಸು ದೊಡ್ಡದು. ಆದಷ್ಟು ಬೇಗ ನಿನ್ನನ್ನು ಕೈಲಾಸಕ್ಕೆ ಕರೆದೊಯ್ಯುವ ಕಾಲ ಕಾಲಿಟ್ಟಿದೆ ದೇವಿ. ನಿನ್ನ ಈ ಶಿವನಂಶವು ಭುವಿಯಲ್ಲಿ ಜನನವಾಯಿತು, ಶ್ರವಣನಿಗದು ಮನನವೂ ಆಯಿತು. ಅಹುದೇ ದೇವ, ಹಾಗಾದರೆ ನಾನು ನಿಮ್ಮ ಬಾಲಲೀಲೆಗಳನ್ನು ನೋಡಬಹುದೇ? ಅಂದು ಅನಸೂಯ ದೇವಿಯ ಮಡಿಲಲ್ಲಿ ನಾನು ಮಗುವಾಗಿರುವುದನ್ನು ನೋಡಿರುವೆಯಲ್ಲವೇ ದೇವಿ? ಸರಿ, ಅಲ್ಲಿ ನೋಡು. ಕಂದ, ಕಂದ, ಕೊನೆಗೂ ನಮ್ಮ ಮನೆ ಬೆಳಗಕ್ ಬಂದೇನಪ್ಪ. ಸ್ವಾಮಿ ನೋಡಿ, ಬಯಸಿ ಬಯಸಿ ಬಂದ ಭಾಗ್ಯ. ನಿಮ್ ಕಂದ ಎಷ್ಟು ಮುದ್ದಾಗಿದ್ದಾನಲ್ಲ. ಹೌದು ಉತ್ತರ, ಹೌದು. ಹುಣ್ಣಿಮೆ ಚಂದ್ರನ ಹಾಗೆ ಕಂಗೊಳಿಸ್ತಾ ಇದ್ದಾನೆ. ಬಹಳ ಮುದ್ದಾಗಿದ್ದಾನೆ, ಬಹಳ ಮುದ್ದಾಗಿದ್ದಾನೆ. ಸಾರ್ಥಕವಾಯ್ತು ನಮ್ಮ ಜನ್ಮ, ಸಾರ್ಥಕವಾಯ್ತು.
ಆದ್ರೆ ಹುಟ್ಟುವಾಗ ಎಲ್ಲಾ ಮಕ್ಕಳು ಅಳ್ತಾವೆ, ಇವನು ಅಳ್ತಾನೆ ಇಲ್ಲ. ನನ್ಗೆ ಯಾಕೋ ಭಯ ಆಗ್ತಾ ಇದೆ ಸ್ವಾಮಿ. ಹೆದರ್ಬೇಡ ಉತ್ತರ. ನೀನೇ ಹೇಳಿದಾಗೆ ಇವನು ಸಾಮಾನ್ಯ ಮಗುವಲ್ಲ, ಶಿವನ ಪ್ರಸಾದ. ಹುಟ್ಟುವಾಗ್ಲೇನೆ ಪವಾಡ ಮೆರೆದವನು. ನೀನ್ ಹಾಲು ಕುಡಿಸ್ತಾ ಇರೋ, ನಾನು ಬಂದೆ. ಕಂದ, ಕಂದ, ಯಾಕಪ್ಪ ಹಾಲು ಕುಡಿತಿಲ್ಲ? ಪ್ರಕೃತಿ ಸಹಜವಾಗಿ ಎಲ್ಲರೂ ಹುಟ್ಟೋ ರೀತಿಯಲ್ಲಿ ನಾನು ಹುಟ್ಟಾ ಇಲ್ಲಮ್ಮ. ಹಾಗೆ ಹುಟ್ಟಿದ ನಂತರ ಎಲ್ಲ ಮಕ್ಕಳು ಇರುವ ಹಾಗೆ ನಾನು ಇರೋದಿಲ್ಲಮ್ಮ. ಕಂದ, ಹೆಣ್ಣು ತಾಯಿ ಆಗೋದು ಪೂರ್ವಜನ್ಮದ ಪುಣ್ಯ. ಮಗುವಿಗೆ ಹಾಲು ಉಣಿಸೋದು ತಾಯಿಯ ಮೊದಲ ಕಾಯಕ. ಹಾಲು ಕುಡಿಯೋ ಕಂದ. ಇಷ್ಟು ದಿನ ನನ್ನ ಹೊಟ್ಟೆಲಿದ್ದಾಗ ಮಾತಾಡಿ ನನಗೆ ಧೈರ್ಯ ತುಂಬ್ತಿದ್ದೆ. ಆದ್ರೆ ಈಗ ಏನೂ ಮಾತಾಡದೆ ನನ್ನನ್ನು ಕುಗ್ಗಿಸ್ತಾ ಇದೆಯಲ್ಲಪ್ಪ. ಅಯ್ಯೋ ಶಿವನೇ, ನಾನೀಗೇನ್ ಮಾಡ್ಲಿ? ಸ್ವಾಮಿ, ಸ್ವಾಮಿ, ಏನಾಯ್ತು ಉತ್ತರ? ಹಾಲು ಕುಡಿಸಿದ್ದಾಯ್ತಾ? ಇಲ್ಲ ಸ್ವಾಮಿ, ಇಲ್ಲ. ಇವನು ಅಳ್ತಾನೂ ಇಲ್ಲ, ಹಾಲು ಕುಡಿತಿಲ್ಲ. ಹೆದರ್ಬೇಡ ಉತ್ತರ. ನೀನೇ ಹೇಳಿದಾಗೆ ಇವನು ಸಾಮಾನ್ಯ ಮಗುವಲ್ಲ, ಶಿವನ ಸ್ವರೂಪ. ಹುಟ್ಟುವಾಗಲೇ ಪವಾಡ ಮೆರೆದಿದ್ದಾನೆ. ಹಸಿವು ದುಃಖ ಎಲ್ಲ ಹುಲುಮಾನವರಿಗೆ, ಅದನ್ನ ನೀಗಿಸೋ ದೇವರಿಗಲ್ಲ. ಅವನಿಗೆ ಬೇಕಾದಾಗ ಕುಡಿತಾನೆ ಬಿಡು. ಹಾ ಉತ್ತರ, ಜಾತಕದ ವಿಚಾರವಾಗಿ ನಾನು ಆಚಾರ್ಯರನ್ನ ಭೇಟಿಯಾಗಿ ಬರ್ತೀನಿ. ಕಂದ, ಹಠ ಮಾಡಬಾರ್ದಪ್ಪ. ಹಾಲು ಕುಡಿ. ಬರ್ಲಾ? ಬರ್ತೀನಿ ಉತ್ತರ. ಕೈ ಬಿಡು ಕಂದ. ಸ್ವಾಮಿ, ಕಲ್ಯಾಣ ದೇವನನ್ನು ಹೇಗೆ ತಡೆಯುತ್ತಿರುವಿರಿ? ಅವನು ಜಾತಕವನ್ನು ತಿಳಿಯಲು ಹೋದರೆ ಮಗ ಹುಟ್ಟಿದ ಸಂಭ್ರಮವನ್ನು ಕಳೆದುಕೊಳ್ಳುತ್ತಾನೆ ದೇವಿ. ಅಂದರೆ ನೀವೇ ಸಂತೋಷವನ್ನು ಕೊಟ್ಟು ಇಷ್ಟು ಬೇಗ ಅದನ್ನು ಕಿತ್ತುಕೊಳ್ಳುವಿರಾ? ಕಿತ್ತುಕೊಳ್ಳುವ ಪ್ರಶ್ನೆ ಎಲ್ಲಿಯದು ದೇವಿ? ನನ್ನ ಒಂದು ಅಂಶ ಜನಿಸಿರುವುದೇ ಲೋಕ ಕಲ್ಯಾಣಾರ್ಥವಾಗಿ. ಮಮಕಾರಕ್ಕೆ ಮರುಳಾಗಿ ಗುರಿಯನ್ನು ಮರೆಯಲಾದೀತೆ. ಜಡವಾಗಿ ನೂರ್ಕಾಲವಿರುವುದಕ್ಕಿಂತ ಚಲನಶೀಲರಾಗಿ ಮೂರ್ಕಾಲವಿದ್ದರೂ ಸಾಕು. ಇರುವಷ್ಟು ದಿನ ಅವರನ್ನು ಹರಸುತ್ತೇನೆ, ಮೆರೆಸುತ್ತೇನೆ, ಆನಂದದಲ್ಲಿ ಮುಳುಗೇಳಿಸುತ್ತೇನೆ. ನಂತರ ಗುರಿ ಹಿಡಿದು ಗುರುವಿನೆಡೆಗೆ ನಡೆಸುತ್ತೇನೆ. ನಡೆನುಡಿಗಳೊಂದಾಗಿ
ಜಡಗೊಂಡ ಜಗವ ಬಡಿದೆಬ್ಬಿಸುವುದೇ ನನ್ನ ಸಂಕಲ್ಪ. ನೋಡ್ದೆ ಉತ್ತರಾಜಿ ನಿನ್ನ ಮಗನ ಶಕ್ತಿನ? ಹುಟ್ಟಿ ಅರೆಗಳಿಗೇನೂ ಆಗಿಲ್ಲ, ಆಗಲೇ ಬೆರಳನ್ನ ಉಡದಂತೆ ಬಿಡದೆ ಹಿಡಿದಿದ್ದಾನೆ. ಈಗಲೇ ಇಷ್ಟು ಬಲಶಾಲಿ, ಮುಂದೆ ಹೇಗೋ? ಎಲ್ಲ ಶಿವನಿಚ್ಛೆ ಅಲ್ವೇ? ಎಲ್ಲ ಶಿವನಿಚ್ಛೆ ಹೌದು, ಆದ್ರೆ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕಲ್ವಾ? ಆಚಾರ್ಯರ ಹತ್ರ ಹೋಗಿ ಹುಟ್ಟಿದ ಗಳಿಗೆ ಹೇಳಿ ಜಾತಕ ಬರ್ಸೋಣ ಅಂದ್ರೆ ತುಂಟ ಕೈಯೇ ಬಿಡ್ತಾ ಇಲ್ಲ ನೋಡು. ಸ್ವಾಮಿ, ಅಷ್ಟು ಜೋರಾಗಿ ಎಳಿಬೇಡಿ, ಎಳೆ ಕೈ ನೋವಾಗುತ್ತೆ. ಓ, ಶಿವ ಶಿವ, ಅದೆಷ್ಟು ಗಟ್ಟಿಯಾಗಿ ಹಿಡಿದಿದ್ದ. ಉತ್ತರಾಜಿ, ಇಲ್ಲಿ ನೋಡು, ಅವನ ಹಿಡಿತಕ್ಕೆ ಬೆರಡೆಲ್ಲ ರಕ್ತ ಹೆಪ್ಪುಗಟ್ಟು ಹೋಗಿದೆ. ಸಾಕು ಸುಮ್ಮನೆ ರೀ ಸ್ವಾಮಿ, ಹಾಸ್ಯ ಮಾಡಬೇಡಿ. ಮಗು ಬೆರಳಿಟ್ಕೊಂಡ್ರೆ ರಕ್ತ ಹೆಪ್ಪುಗಟ್ಟುತ್ತಾ? ಓ, ಮಾತೃ ಹೃದಯದ ಮುಂದೆ ನಾವು ಹಾಸ್ಯನೂ ಮಾಡೋ ಹಾಗಿಲ್ಲ ಅಲ್ವಾ? ಹಾ ಉತ್ತರ, ತಡವಾಗುತ್ತೆ. ನಾನು ಆಚಾರ್ಯರನ್ನ ಕಂಡು ಜಾತಕ ಬರೆಯೋದಕ್ಕೆ ಹೇಳಿ ನಾಮಕರಣಕ್ಕೆ ಮುಹೂರ್ತನ ನಿಗದಿ ಮಾಡ್ಕೊಂಡು ಬರ್ತೀನಿ. ಬರ್ತೀನಿ ಕಂದ. ಪ್ರಕೃತಿ ಸಹಜವಾಗಿ ಎಲ್ಲರೂ ಹುಟ್ಟೋ ರೀತಿಯಲ್ಲಿ ನಾನು ಹುಟ್ಟಾ ಇಲ್ಲಮ್ಮ. ಹಾಗೆ ಹುಟ್ಟಿದ ನಂತರ ಎಲ್ಲ ಮಕ್ಕಳು ಇರುವ ಹಾಗೆ ನಾನು ಇರೋದಿಲ್ಲಮ್ಮ. ಕಂದ, ನೀನ್ ಅವತ್ ನನ್ಗೆ ಹೇಳ್ದಾಗ ಏನು ಗೊತ್ತಾಗ್ಲಿಲ್ಲ. ಆದ್ರೆ ಈಗ ಹಾಲು ಕುಡಿಯಲ್ಲ ಅಂತ ಹಠ ಮಾಡ್ಬೇಡ ಕಂದ, ನನಗ್ ಸಂಕಟ ಆಗತ್ತೆ. ಹಾಲು ಕುಡಿಯೋ, ಹಾಲು ಕುಡಿ ನನ್ ಕಂದ. ಅಣ್ಣಾಜಿ, ಬಾ ಶ್ರವಣ, ಬಾ ಬಾ. ಯಾರು ಯಾರು ನೀನು? ನಿನ್ನ ಪಾಲಿನ ಮೃತ್ಯು ಶ್ರವಣ. ಏನು ಏನಂದೆ? ಮೃತ್ಯು? ಮೃತ್ಯು ನನ್ನ ಹತ್ತಿರ ಸುಳಿಯುವುದಿಲ್ಲ ಎಂದು ಸ್ವತಃ ಮೃತ್ಯುಂಜಯನೇ ವರ ನೀಡಿರುವಾಗ ನೀನ್ಯಾವನೋ ಮೃತ್ಯು? ಏಕಶ್ಚಿತ್ ಬಾಲಕ. ಬಲಾಢ್ಯನಾದ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದವನು ಬಾಲಕನೇ ಎಂಬುದನ್ನು ಮರೆತೆಯಾ ಶ್ರವಣ? ಅಂದರೆ ಮೃತ್ಯುವಿನೊಂದಿಗೆ ಮುಖಾಮುಖಿಯಾಗಲು ಸಿದ್ಧನಾಗು ಎಂದು ಎಚ್ಚರಿಸಲು ಬಂದಿದ್ದೇನೆ. ಏಯ್, ಹಿಡಿಯರಿ ಆ ಬಾಲಕನನ್ನು. ಹಿಡಿಯರಿ ಅವನನ್ನ. ಅಣ್ಣಾಜಿ, ಯಾರ ಬಗ್ಗೆ ಹೇಳುತ್ತಿರುವಿರಿ? ಅಲ್ಲಿ ಯಾರು ಕಾಣುತ್ತಿಲ್ಲವಲ್ಲ. ಆ ಬಾಲಕನ ಬಗ್ಗೆ. ಬಾಲಕನೇ? ಯಾವ ಬಾಲಕ?
ಎಲ್ಲಿ? ಸಿಂಹಾಸನದ ಮೇಲೆ ಕುಳಿತಿದ್ದಾನಲ್ಲ, ಕಣ್ಣು ಕಾಣುತ್ತಿಲ್ಲವೇ? ಅಣ್ಣಾಜಿ, ಯಾರು ಕಾಣುತ್ತಿಲ್ಲವಲ್ಲ, ಯಾರ ಬಗ್ಗೆ ಹೇಳುತ್ತಿರುವಿರಿ? ಅಲ್ಲಿಯೇ ನಗುತ್ತಾ ಕುಳಿತಿದ್ದಾನೆ, ಕಾಣುತ್ತಿಲ್ಲವೆಂದರೆ ಏನು ಅರ್ಥ? ನಮಗೆ ಯಾವ ನಗುವು ಕೇಳಿಸುತ್ತಿಲ್ಲ ಅಣ್ಣಾಜಿ. ಹೌದು ಪ್ರಭು, ಇಲ್ಲಿ ಯಾರೂ ಇಲ್ಲ. ನಿಮ್ಮ ಮಾತುಗಳ ಹೊರತು ಈ ಸಭೆಯಲ್ಲಿ ಸೂಜಿ ಬಿದ್ದರೂ ಕೇಳುವಷ್ಟು ಮೌನವಿದೆ. ಹಾಗಾದರೆ ನಾನು ಸುಳ್ಳು ಹೇಳುತ್ತಿದ್ದೀನಿ ಎಂದು ನಿಮ್ಮ ಅಭಿಪ್ರಾಯವೋ? ಹಾಗಲ್ಲ ಪ್ರಭು. ಅವನ ಮಾತು ನನಗೆ ಕೇಳಿಸುತ್ತಿದೆ, ನಿಮಗೆ ಕೇಳಿಸುತ್ತಿಲ್ಲ ಎಂದರೆ ಏನರ್ಥ? ಮೂರ್ಖ! ಮೃತ್ಯುವಿನ ಮುಖ ಮೃತ ಪಡುವವನಿಗಲ್ಲದೆ ಅನ್ಯರಿಗೆ ಕಾಣಿಸುವುದುಂಟೇ ಶ್ರವಣ? ಇದು ಮೃತ್ಯು ಮತ್ತು ಮೃತಪಡುವವರ ನಡುವಿನಲ್ಲಿ ಯುದ್ಧ. ನನ್ನ ಮತ್ತು ನಿನ್ನ ಯುದ್ಧ. ನಿನಗೆ ಸಾವು ಶತಸಿದ್ಧ. ಸಿದ್ಧನಾಗು. ಎಲೆವೋ ಮಾಯಾವಿ, ಮೃತ್ಯುವಿಗೆ ಮೃತ್ಯುವಾದ ಮೃತ್ಯುಂಜಯನೇ ಈ ಶ್ರವಣನಿಗೆ ಹೆದರಿ ತಲೆಮರೆಸಿಕೊಂಡಿರುವಾಗ ತಲೆಮಾಸಿದ ಬಾಲಕ ನಿನಗೆ ನನ್ನೊಂದಿಗೆ ಯುದ್ಧವೇ? ಬಾಲಕನೆಂದು ಸುಮ್ಮನಿದ್ದೆ, ಹದ್ದು ಮೀರಿದ ನಿನ್ನನ್ನು ನನ್ನ ಖಡ್ಗದಿಂದ ಕತ್ತರಿಸಿ ಬಿಡುತ್ತೇನೆ. ರೇಣುಕಾ, ಭಾವ, ರೇಣುಕಾ, ನಿನಗೆ ಇನ್ನೊಬ್ಬ ತಮ್ಮ ಹುಟ್ಟಿದಾನಮ್ಮ. ಅಂದ್ರೆ ಅಕ್ಕಂಗೆ ಹೆರಿಗೆ ಆಯ್ತಾ? ಹೌದು, ಯಾವಾಗ? ಇವತ್ತು ಬೆಳಗಿನ ಜಾವ, ಗಂಡು ಮಗು. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಆಚಾರ್ಯರ ಹತ್ರ ಜಾತಕ ತೋರ್ಸೋಣ ಅಂತ. ಎಂತ ಸಿಹಿ ಸುದ್ದಿ ಹೇಳಿದ್ರಿ ಬಾಬಾ. ಈಗ್ಲೇ ಊರ್ಗೆಲ್ಲ ಈ ಸುದ್ದಿ ಮುಟ್ಟಿಸ್ತೀನಿ. ತಿಳಿಸುವೆ ಅಂತೆ. ಮನೇಲಿ ಅಕ್ಕ ಮಗು ಇಬ್ಬರೇ ಇದಾರೆ, ಹುಷಾರು. ಸರಿ ಭಾವ, ಹೋಗ್ತೀನಿ. ಬಿದ್ರಯ್ಯ, ಏ ಬಿದ್ರಯ್ಯ, ನಾನಪ್ಪ ಕಲ್ಯಾಣ ದೇವ. ಕಲ್ಯಾಣ ದೇವರು, ನಿಮ್ಮಂತ ದೊಡ್ಡ ಬಸ್ರು ನಮ್ಮಂತ ಕುಡುಕರನ್ನ ಮುಟ್ಬಾರ್ದು ಸ್ವಾಮಿ, ಮೈಲಿಗೆ ಆಯ್ತದೆ. ದೇಹವೆಂಬುದೇ ಮೈಲಿಗೆ ತುಂಬಿದ ಚೀಲ. ಮಡಿ ಯಾವುದು ಬಿದ್ರಯ್ಯ? ಮನುಜನ ಮಧ್ಯೆ ಪ್ರೀತಿ ಇರಬೇಕು, ಮಡಿ ಮೈಲಿಗೆ ಅಲ್ಲ. ದೊಡ್ಡ ಮನ್ಸು ಯಾರು ನಿಮ್ದು? ನಿಂದು ದೊಡ್ಡ ಮನಸ್ಸೇ ಬಿದ್ರಯ್ಯ. ಆದ್ರೆ ಈ ವ್ಯಸನದಿಂದ ನಿನ್ನ ಮನಸ್ಸು ಮರ್ಯಾದೆನ ಸ್ವಲ್ಪ ಚಿಕ್ಕದು ಮಾಡ್ಕೊಂಡಿದೀಯಾ ಅಷ್ಟೇ. ಈ ರೀತಿ ಕಳ್ಳು ಕುಡಿಯೋದು ನಿನ್ನ ಆರೋಗ್ಯಕ್ಕೂ ಒಳ್ಳೇದಲ್ಲ, ಸಂಸಾರಕ್ಕೂ ಒಳ್ಳೇದಲ್ಲ. ಮುತ್ತಿನಂತ ಹೆಂಡತಿ, ಮುದ್ದಾದ ಮಗಳು, ಬೆರಳ ತುದಿಯಲ್ಲೇ ಮರದ ಕೊರಡನ್ನೇ ಕಲಿಯಾಗಿ ಅರಳಿಸೋ ಕಾಯಕ ಎಲ್ಲ ಕೊಟ್ಟಿದ್ದಾನೆ ಆ ಶಿವ. ಆದ್ರೆ ಇದೊಂದು ದುರಭ್ಯಾಸ ಬಿಟ್ಬಿಡ್ಬಾರ್ದೆ. ಮೈ ಗಟ್ಟಿ ಚಟ, ಮನಸ್ ಗಟ್ಟಿ ದಟ ಬಿಡಕ್ ಆಯ್ತಾರ ಸ್ವಾಮಿ? ಆ ನನ್ನಪ್ಪ ಶಿವನ ಧ್ಯಾನ ಮಾಡಿದ್ರೆ ಹಠಾನು ಬಿಡ್ಬೋದು, ಚಟಾನು ಬಿಡ್ಬೋದು. ಪ್ರಾಮಾಣಿಕ ಪ್ರಯತ್ನ ಪಡ್ಬೇಕು ಅಷ್ಟೇ. ಆಯ್ತು ಸ್ವಾಮಿ, ನೀವ್ ಹೇಳ್ದಂಗೆ ಪ್ರಯತ್ನ ಪಡ್ತೀನಿ. ಸರಿ ಸರಿ, ಈಗ ನಿನ್ನಿಂದ ಒಂದು ಸಹಾಯ ಆಗ್ಬೇಕು. ನನ್ನಿಂದ ಸಹಾಯನ? ಹೌದು ಬಿದ್ರಯ್ಯ, ನನಗೆ ಮಗ ಹುಟ್ಟಿದಾನೆ. ಅವನಿಗೆ ಒಂದು ಚಂದವಾದ ತೊಟ್ಟಿಲು ಮಾಡ್ಕೊಡ್ಬೇಕು ನೀನು. ಅಯ್ಯೋ, ಇದಕ್ಕಿಂತ ಪುಣ್ಯದ ಕೆಲಸ ಇನ್ನೇನೈತು ಸ್ವಾಮಿ? ಖಂಡಿತ ಮಾಡ್ಕೊಡ್ತೀನಿ. ಒಂದು ವಾರ ಬಿಟ್ಕೊಂಡು ಬರ್ತೀನಿ. ಮಗುವಿನ ಕೆಲಸ ಸ್ವಲ್ಪ ಹುಷಾರಪ್ಪ. ಸ್ವಾಮಿ, ನಾನು ನಿಮ್ಮಂಗೇನೆ ಮಾಡೋ ಕೆಲಸನೇ ಕೈಲಾಸ ಅನ್ಕೊಂಡವನು. ಅದು ಮುಗಿದ್ಮೇಲೆ ಈ ಪಾಯಸ. ಕೆಲಸ ಇದ್ದಾಗ ಕುಡ್ಲು, ಕೆಲಸ ಮುಗಿದ್ಮ್ಯಾಕೆ ಕುಡ್ಕೆ. ಇಷ್ಟೇ ನಮ್ ಜೀವನ. ತೊಟ್ಲು ಬಗ್ಗೆ ನೀವೇನ್ ಯೋಚನೆ ಮಾಡಬೇಡಿ, ನನ್ ಜವಾಬ್ದಾರಿ ಬಿಟ್ಬಿಡಿ. ಆಯ್ತಪ್ಪ, ಬರ್ತೀನಿ. ಹಾ.
ನೋಡಿ ಈ ಕೆಂಡಗಣ್ಣನನ್ನು ನೀನು ಏನು ಮಾಡಲಾಗುವುದಿಲ್ಲ ಶ್ರವಣ. ಸಾವಿನೊಂದಿಗೆ ಸರಸವಾಡಿ ಸಾಕಾಯ್ತೇ ಶ್ರವಣ. ಸಿಕ್ಕಿದ ವರವನ್ನು ಸದ್ವಿನಿಯೋಗ ಮಾಡಿಕೊಳ್ಳದೆ ದುರ್ವಿನಿಯೋಗ ಮಾಡಿಕೊಂಡು ದುರಹಂಕಾರದಿಂದ ದೇವತೆಗಳನ್ನು ಪ್ರಜೆಗಳನ್ನು ನೀನದೆಷ್ಟು ಕಾಡಿದೆಯೋ ಅಷ್ಟೇ ನಾನೂ ನಿನಗೆ ಕಾಡುತ್ತೇನೆ. ಯಾರೇ ಆಗಲಿ ತಾವು ಮಾಡಿದ ಪಾಪದ ಫಲಗಳನ್ನು ಅನುಭವಿಸಿಯೇ ತೀರಬೇಕು. ಮತ್ತೆ ಬರುತ್ತೇನೆ, ಮತ್ತೆ ಮತ್ತೆ ಬರುತ್ತಲೇ ಇರುತ್ತೇನೆ, ನಿನ್ನನ್ನು ಕಾಡುತ್ತಲೇ ಇರುತ್ತೇನೆ. ಕುಂತಲ್ಲಿ ನಿಂತಲ್ಲಿ ಎಲ್ಲೆಲ್ಲಿಯೂ ನಿನ್ನನ್ನು ಕಾಡುತ್ತಲೇ ಇರುತ್ತೇನೆ. ನಾನು ನಿನ್ನ ಪಾಲಿನ ಮೃತ್ಯು. ಶಿವ ಶಿವ ಈಶ್ವರ. ಲಕ್ಷ್ಮಮ್ಮ, ಉತ್ತರಾಜಕ್ಕಂಗೆ ಗಂಡ್ಮಗು ಆಗಿದೆ. ನಾನು ಊರವ್ರಿಗೆಲ್ಲ ಹೇಳ್ಬೇಕು. ನೀನು ಯಾರಾದ್ರೂ ಸಿಕ್ಕರೆ ಹೇಳ್ಬಿಡು. ಬಿಸಿಲ್ರಾಯ, ಈ ವರ್ಷ ಬರಗಾಲ ಕಮ್ಮಿಯಾಗಿ ಮಳೆ ಬೆಳೆ ಎಲ್ಲ ಸಂದಕ್ಕಾಗ್ಲಿಯಪ್ಪ. ರಮಣ್ಣ, ನೀವ್ ಅನ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಯಾಕೇಳಿ? ಯಾಕವ್ವ? ಉತ್ತರಾಜಕ್ಕಂಗೆ ಗಂಡ್ಮಗು ಆಗಿದೆ. ಆಹಾ, ಎಂತ ಸಿಹಿ ಸುದ್ದಿ ಕೊಟ್ಟವ. ಬರ್ತೀನಿ. ಏನ್ ರೇಣುಕಾ ಇಷ್ಟೊಂದು ಖುಷಿಯಾಗಿ ಹೋಗ್ತಿದ್ಯಾ? ಓ ಗೌರಕ್ಕ, ನಿಮಗೆ ವಿಷಯ ಗೊತ್ತಿಲ್ವಾ? ಉತ್ತರಾಜಕ್ಕಂಗೆ ಗಂಡ್ಮಗು ಆಗಿದೆ. ತಾಯಿ ಮಗು ಇಬ್ರು ಕ್ಷೇಮವಾಗಿದ್ದಾರೆ. ಒಳ್ಳೇದಾಗ್ಲಿ. ಊರಿಗೆಲ್ಲ ಔಷಧಿ ಕೊಡೋ ನಮ್ಮ ಗುರುಗಳು ನಮ್ಮ ತುರ್ಕಿಗೊಂದು ಮದ್ದು ಕಂಡಿಡಿಲಿಲ್ವಲ್ಲ? ಓ ಮಲ್ಲಮ್ಮನವ್ರೆ, ಪೂಜೆ ಮಾಡ್ತಿದ್ದೀರಾ? ಮಾಡಿ ಮಾಡಿ. ವೈದ್ಯರೇ, ವೈದ್ಯರೇ. ಓ, ಏನಿದು ಹಾಗೆ ಮುಂಗ್ಸಿನ ಹುಡ್ಕೊಂಡ್ ಬಂದ್ಬಿಟ್ಟಿದೆ. ಏನ್ ವಿಷಯ? ಅದನ್ನ ಕಪ್ಪೆಗಳ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ಕರೀರಿ ವೈದ್ಯರನ್ನ. ಓಹೋ, ಏನೇ ಅದು ಬಾಯ್ ಬಡಕಿ, ನನ್ನ ಮನೆ ಮುಂದೆ ಬಂದು ಹಾವು ಕಪ್ಪೆ ಕತೆ ಹೇಳ್ತಾ ಇದೀಯಾ? ಏನಿಲ್ಲ ವೈದ್ಯರೆ, ನಿಮ್ಮನ್ನ ಕ್ಷೌರಿಕ ನಾಗಣ್ಣವರು ಕೇಳ್ತಾ ಇದ್ರು, ಅದಕ್ಕೆ. ಕ್ಷೌರಿಕ ನಾಗಣ್ಣನ? ಅವನಿಗೇನಾಯ್ತು? ನಿಮಗೆ ವಿಷಯ ಗೊತ್ತಿಲ್ವಾ? ಅವತ್ತು ನಮ್ಮ ಅಕ್ಕ ಪತಿವ್ರತೆ ಅಲ್ಲ ಅಂತ ಸಾಬೀತಾದ್ರೆ ನಾನ್ ತಲೆ ಬೋಳಿಸ್ತೀನಿ ಅಂತ ಹೇಳಿದ್ರಿ. ಅದಾಗದೆ ಇದ್ರೆ ನೀವ್ ತಲೆ ಬೋಳಿಸ್ಕೊಂತೀರಾ ಅಂತಾನು ಹೇಳಿದ್ರಿ. ಈಗ ನಮ್ಮ ಅಕ್ಕ ಪತಿವ್ರತೆ ಅಂತ ಸಾಬೀತು ಆಯ್ತು. ಒಂದ್ ಮುದ್ದಾದ ಮಗುಗೆ ತಾಯಿನೂ ಆದ್ಲು. ನಾಗಣ್ಣ ನಿಮ್ ತಲೆ ಬೋಳ್ಸಕ್ಕೆ ಕತ್ತಿ ಮಸ್ಕೊಂಡ್ ಕಾಯ್ತಿದ್ದಾನಂತೆ. ವಿಷಯ ತಿಳ್ಸಕ್ ಹೇಳ್ದ, ನಾನ್ ತಿಳಿಸ್ತಿದ್ದೀನಿ. ಬರ್ಲಾ? ಮಲ್ಲಮ್ಮ, ನಮ್ಮ ಅಕ್ಕಂಗೆ ಗಂಡ್ ಮಗು ಆಗಿದೆ. 3 ಹೆಣ್ಣಾದ್ಮೇಲೆ ಒಂದ್ ಗಂಡಲ್ಲ, ಮೊದಲನೇದೇ ಗಂಡ. ಬರ್ಲಾ? ಏನ್ ನಿಮ್ಮ ಅವಸ್ಥೆ? ಆ ಕ್ಷೌರಿಕ ನಾಗಣ್ಣ ಕತ್ತಿ ಮಸೀತಾರು ನಿಜವೇ? ಮಸೀತಾ ಇರೋದು ಅವನಲ್ವೋ? ಈ ಸೊಣಕ್ಲಿನ ಬಳಸ್ಕೊಂಡು ನನ್ನ ವಿರುದ್ಧ ಕತ್ತಿ ಮಸೀತಾ ಇರೋದು ಆ ಉತ್ತರಾಜಿ ಮತ್ತೆ ಕಲ್ಯಾಣ ದೇವ. ಮಸೀಲಿ ಮಸೀಲಿ ಮಸಣಕ್ಕೆ ದಾರಿ ತೋರಿಸೋ ಮಸಲತ್ತು ಮಾಡೋದು ನನಗೂ ಗೊತ್ತು. ಆಚಾರ್ಯರೇ, ನಿಮ್ಮ ಮುಖದಲ್ಲಿ ಏಕೋ ಆತಂಕ ಕಾಣುತ್ತಿದೆ. ಯಾಕೆ? ಏನಾದರೂ? ನಿಮಗೆ ಸಂತಾನ ಭಾಗ್ಯ ಇಲ್ಲ ಅಂತ ನಾನು ಹಿಂದೆ ಹೇಳಿದ್ದೆ. ಆದರೂ ನಿಮಗೆ ಸಂತಾನ ಪ್ರಾಪ್ತಿ ಆಯಿತು.
ಅಂದ್ರೆ ನನ್ನ ಲೆಕ್ಕಾಚಾರ ತಪ್ಪಾಯಿತು ಅಥವಾ ಜ್ಯೋತಿಷ್ಯ ಶಾಸ್ತ್ರವೇ ಸುಳ್ಳಾಯಿತು? ನನಗೇ ಗೊಂದಲವಾಗಿದೆ ಕಲ್ಯಾಣದೇವ. ಮಾನವ ಪ್ರಯತ್ನ ಹೊಂದಿದ್ದರೆ ದೈವ ಪ್ರೇರಣೆಯೇ ಬೇರೊಂದಿರುತ್ತದೆ ಎಂಬುದು ನಿಸರ್ಗದ ನಿಯಮವಲ್ವೇ ಆಚಾರ್ಯರೇ? ನಮ್ಮ ವೇದ ಶಾಸ್ತ್ರ ವಚನಗಳು ಏನೇ ಇದ್ದರೂ ಅವೆಲ್ಲವನ್ನೂ ಮೀರಿದ ಶಕ್ತಿ ಹೊಂದಿದೆ. ಅವನೇ ದೇವರು, ಅವನೇ ಶಿವ. ಅವನಿಚ್ಛೆಯಂತೆ ಸಕಲವೂ ನಡೆಯುವುದು. ಆದರೂ ನಾವೇ ನಿರ್ಮಿಸಿಕೊಂಡ ಸಂಸ್ಕಾರ ಸಂಸ್ಕೃತಿಗಳಿವೆಯಲ್ಲ, ಅವುಗಳನ್ನು ನಂಬಿಯೇ ಬದುಕಬೇಕು. ಅದೇ ಧರ್ಮ. ಜ್ಯೋತಿಷ್ಯದಲ್ಲಿ ಏನಿದೆಯೋ ಅದನ್ನು ನೇರವಾಗಿ ಹೇಳಿ, ಉಳಿದದ್ದು ಶಿವನಿಚ್ಛೆ. ನಾನು ಹೇಳುವುದೇನಿದೆ ಕಲ್ಯಾಣದೇವ? ನೀವು ಶಿವಶರಣರು, ಸತ್ಯವಂತರು. ಆ ಶಿವನೇ ನಿಮ್ಮ ಮಗನಾಗಿ ಅವತರಿಸಿದ್ದಾನೆ ಅಂತ ಈಗಾಗಲೇ ನಿಮ್ಮ ಸಹಧರ್ಮಿಣಿಯಿಂದ ಸಾಬೀತಾಗಿರುವ ಸತ್ಯ. ಆ ಭಗವಂತನಿಗೆ ತಿಳಿಯದಿರುವುದು ಏನಿದೆ? ಆದರೂ ನಿಮ್ಮ ಸಮಾಧಾನಕ್ಕಾಗಿ ಹೇಳ್ತೇನೆ. ಮಗು ಜನಿಸಿದ 11ನೇ ದಿನ ನಾಮಕರಣಕ್ಕೆ ಪ್ರಶಸ್ತವಾದ ದಿನ. ಗುರುಗಳಾದ ವ್ಯಾಘ್ರಾನಂದರನ್ನು ಕರೆಯಿಸಿ ನಾಮಕರಣವನ್ನು ನೆರವೇರಿಸಿ. ಆಗಬಹುದು ಆಚಾರ್ಯರೇ. ಇನ್ನು ಜಾತಕದ ಬಗ್ಗೆ ಹೇಳುವುದಾದರೆ, ನಿಮ್ಮ ಮಗ ಈ ಲೋಕದ ಪಾಪ ಕರ್ಮಗಳನ್ನು ತೊಳೆಯುವ ದಾರ್ಶನಿಕನು, ಸಜ್ಜನ ರಕ್ಷಕ, ದುರ್ಜನ ಶಿಕ್ಷಕ, ದೀನ ದಲಿತೋದ್ಧಾರಕನಾಗಿ ಲೋಕಮಾನ್ಯನಾಗುತ್ತಾನೆ. ಮಹಾಪ್ರಸಾದ ಆಚಾರ್ಯರೇ. ತಂದೆ ತಾಯಿಯರಿಗೆ ಮಗನ ಕೀರ್ತಿಗಿಂತ ಸಂಭ್ರಮ ಇನ್ನೇನಿದೆ? ಕ್ಷಮಿಸಿ ಕಲ್ಯಾಣದೇವ, ನಿಮ್ಮ ಸಂಭ್ರಮದೊಂದಿಗೆ ನಿಮಗೊಂದು ಆಘಾತವೂ ಕಾದಿದೆ. ಆಘಾತವೇ? ಹೌದು. ಲೋಕ ಕಲ್ಯಾಣಾರ್ಥವಾಗಿ ಜನಿಸಿದ ನಿಮ್ಮ ಮಗ ಬಹುಕಾಲ ನಿಮ್ಮೊಂದಿಗೆ ಇರುವುದಿಲ್ಲ. ಅಂದರೆ ಅವನು ನಿಮಗೆ ಮಗನೇ ಆದರೂ ಲೋಕಕ್ಕೇ ತಂದೆ. ಲೋಕ ಸಂಚಾರ ಅವನ ಜಾತಕದಲ್ಲಿದೆ. 7 ವರ್ಷ 7 ತಿಂಗಳು 7ನೇ ದಿನಕ್ಕೆ ನಿಮ್ಮ ಮಗ ನಿಮ್ಮ ಸಂಬಂಧವನ್ನು ಕಳಚಿಕೊಂಡು ದೂರ ಹೋಗುತ್ತಾನೆ. ಆಹಾ, ಮಗು ಎಷ್ಟು ಮುದ್ದಾಗಿದೆ. ಅಕ್ಕ ಅಕ್ಕ, ಯಾಕಕ್ಕ ಅಳ್ತಾ ಇದೀಯಾ? ಓ, ಖುಷಿಗೆ ಆನಂದ್ ಬಾಷ್ಪನಾ? ಖುಷಿಯಾಗಿ ಕುಣಿದು ಕುಪ್ಪಳಿಸೋ ಸಮಯದಲ್ಲಿ ಈ ರೀತಿ ಕಣ್ಣೀರಾಗ್ತಿದೆಯಲ್ಲಕ್ಕ, ಏನಾಯ್ತು? ಹೆತ್ತ ಮಗುಗೆ ಒಂದ್ ತೊಟ್ಟು ಹಾಲು ಕುಡಿಸ್ಲಿಲ್ಲ ಅಂದ್ಮೇಲೆ ನಾನ್ ತಾಯಿ ಆಗಿದ್ದು ಏನ್ ಪ್ರಯೋಜನ? ನೀ ನನ್ ಬೆನ್ನಿಗೆ ಹುಡ್ತಿದ್ರು ತಂಗಿ ಆದೆ, ನನ್ ಹೊಟ್ಟೆಲ್ ಹುಡ್ದಿದ್ರು ಮಗಳು ಮಮತೆ ಕೊಟ್ಟೆ. ಆದ್ರೆ ಇವನು
ಪಾಪ ಹಸುಗೋಸು. ಇದೇನ್ ಮಾಡ್ತಕ್ಕ? ತಾಯ್ತನದ ಸಂತೋಷನ ಅನುಭವಿಸೋ ಅದೃಷ್ಟ ನನಗಿಲ್ಲ ರೇಣುಕ, ನನಗಿಲ್ಲ. ಏನ್ ಹೇಳ್ತಿದ್ಯಕ್ಕ? ನಂಗೇನು ಅರ್ಥ ಆಗ್ತಿಲ್ಲ. ಇವನ್ ಹುಟ್ಟಿ ನಿನಗ್ ತಾಯಿಯಾಗೋ ಭಾಗ್ಯ ಕೊಟ್ಟಿದ್ದಾನಕ್ಕ. ಹೌದು ರೇಣು, ನನ್ನ ತಾಯಿ ಆಗೋ ಭಾಗ್ಯ ಕೊಟ್ಟಿದ್ದಾನೆ ನಿಜ. ಆದ್ರೆ ಒಂದ್ ಹೆಣ್ಣು ಪರಿಪೂರ್ಣವಾಗಿ ತಾಯಿ ಆಗೋದೆ ತನ್ನ ಮಗುಗೆ ಎದೆ ಹಾಲು ಕೊಡಿಸ್ದಾಗ. ಆದ್ರೆ ಇವನು ನನ್ನ ಎದೆ ಹಾಲೇ ಕುಡಿಯಲ್ಲ ಅಂತ ಇದ್ದಾನೆ. ಹೆತ್ತ ಮಗುಗೆ ಒಂದ್ ತೊಟ್ಟು ಹಾಲು ಕುಡಿಸ್ಲಿಲ್ಲ ಅಂದ್ಮೇಲೆ ನಾನ್ ತಾಯಿ ಆಗಿದ್ದು ಏನ್ ಪ್ರಯೋಜನ? ದಾಸೋಹ ಮಾಡಿ ಸಾವಿರಾರು ಜಂಗಮರಿಗೆ ಊಟ ಹಾಕಿದೀವಿ. ಆದ್ರೆ ನಾನ್ ಹೊಟ್ಟೆಲ್ ಹುಟ್ಟಿದ ಮಗುಗೆ ಒಂದ್ ಹನಿ ಹಾಲು ಕುಡ್ಸೋ ಅದೃಷ್ಟ ನನಗಿಲ್ಲ ರೇಣುಕ. ಆ ದೇವ್ರು ಯಾಕೆ ನಂಗೆ ಈ ತರ ಶಿಕ್ಷೆ ಕೊಡ್ತಾ ಇದ್ದಾನೋ ನನಗೊಂದು ಗೊತ್ತಾಗ್ತಾ ಇಲ್ಲ ರೇಣು. ಮನಸ್ಸಿನ ಚಿಂತೆ ಹಂಚಿಕೊಳ್ಳೋದಕ್ಕೆ ನಿಮಗಿಂತ ಉತ್ತಮರು ನಾರಿದ್ದಾರೆ ಹೇಳಿ. ಶಿವ, ಎಂತ ಮಾತು ಹೇಳ್ತೀರಿ, ಎಂತ ಮಾತು ಹೇಳ್ತಿದ್ದೀರಿ. ನಿಮ್ಮಂತಹ ಘನ ಶರಣರ ನಂಬಿಕೆ ಗಳಿಸಿದ್ದು ನನ್ನ ಪುಣ್ಯ. ಸ್ವಾಮಿ, ನಿಮ್ಮ ಚಿಂತೆಗೆ ಕಾರಣವಾದ್ರೂ ಏನು? ನಾನೊಂದು ಸಂದಿಗ್ಧದಲ್ಲಿ ಸಿಕ್ಕಾಕೊಂಡಿದ್ದೀನಿ ಚೌಡಯ್ಯನವರೇ. ಬಹಳ ದಿನಗಳ ನಂತರ ಶಿವನ ಕಟಾಕ್ಷದಿಂದ ಪುತ್ರ ಸಂತಾನವೇನೋ ಆಯ್ತು. ಆದ್ರೆ 7 ವರ್ಷ 7 ತಿಂಗಳು 7ನೇ ದಿನಕ್ಕೆ ನಿಮ್ಮ ಮಗ ನಿಮ್ಮ ಸಂಬಂಧವನ್ನು ಕಳಚಿಕೊಂಡು ದೂರ ಹೋಗುತ್ತಾನೆ. ಶಿವ, ಪಾಪ ಉತ್ತರಾಜಿ ಎಷ್ಟೋ ವರ್ಷಗಳಿಂದ ಬಂಚೆಯನ್ನು ಅವಮಾನ ಎದುರಿಸಿ ಈಗ ತಾನೇ ತಾಯ್ತನದ ಸುಖ ಪಡಿತಾ ಇದ್ದಾಳೆ. ಅವಳ ಮುಂದೆ ಜಾತಕದ ವಿಚಾರ ಹೇಳಿದ್ರೆ ಎಡೆ ಹೊಡ್ಕೊಳ್ಳೋದು ಖಂಡಿತ. ಸತ್ಯ ಹೇಳಿ ಅವಳ ಮನಸ್ಸನ್ನ ಚೂರು ಚೂರು ಮಾಡ್ಲಾ, ಇಲ್ಲ ಸತ್ಯನ ಮುಚ್ಚಿಡ್ಲಾ, ದಿಕ್ಕೇ ತೋಚದೆ ನಿಂತಿದ್ದೀನಿ ಚೌಡಯ್ಯನವರೇ. ಬೆಲ್ಲಕ್ಕೆ ಮುತ್ತುವ ಇರುವೆಗಳಂತೆ ಕಷ್ಟಗಳೆಲ್ಲವೂ ನಿಮ್ಮಂತಹ ಸಾತ್ವಿಕರಿಗೆ ಬರಬೇಕೇ ಅಣ್ಣ. ನನಗೆಷ್ಟೇ ಕಷ್ಟ ಬಂದರೂ ಸಹಿಸಿಕೊಳ್ಬಲ್ಲೆ ಚೌಡಯ್ಯನವರೇ. ಆದ್ರೆ ನನ್ನ ಉತ್ತರಾಜಿ ಹುಟ್ಟಿದ ಮನೆಯಲ್ಲಿ ಸುಖ ಇಲ್ಲ, ಗಂಡನ ಮನೆಯಲ್ಲೂ ಸುಖ ಪಡಲಿಲ್ಲ. ಈಗ ಪ್ರಾಣನೇ ಒತ್ತೆ ಇಟ್ಟು ಪಡೆದ ಮಗು, ಮುಂದೆ ಅವನಿಂದನೂ ಸುಖ ಇರಲ್ಲ ಅಂತ ಗೊತ್ತಾದ್ರೆ ಹೇಗೆ ತಡ್ಕೋತಾಳೆ? ನೆನೆಸ್ಕೊಂಡ್ರೆ ಭಯವಾಗುತ್ತೆ ಚೌಡಯ್ಯನವರೇ. ಸಮಾಧಾನ ಮಾಡ್ಕೊಳ್ಳಿ ಸ್ವಾಮಿ. ಬದುಕೊಂದು ಚದುರಂಗ. ನಮ್ಮನ್ನ ಆಡ್ಸೋನು ನಡೆಸೋನು ಆ ಶಿವ ಅಲ್ವೇ? ಹೇಗೆ ನಡೆಸ್ತಾನೋ ಹಾಗೆ ನಡೆಯೋದಷ್ಟೇ ನಮ್ಮ ಕೆಲಸ. ಆದ್ರೂ ಹುಟ್ಟೋ ಪ್ರಶ್ನೆಗಳಿಗೆ ನಾವೇ ಉತ್ತರ ಹುಡುಕ್ಬೇಕಲ್ವೇ ಚೌಡಯ್ಯನವರೇ? ನಿಮ್ಮ ಮಾತು ಸತ್ಯ ಅಣ್ಣ. ಈ ಸಂದರ್ಭದಲ್ಲಿ ನಾನೊಂದು ಸಲಹೆ ನೀಡಬಹುದೇ? ನೀರಲ್ಲಿ ಮುಳುಗೋನಿಗೆ ಹುಲ್ಲು ಕಡ್ಡಿನೂ ಹಗ್ಗನೇ ಚೌಡಯ್ಯನವರೇ. ಅದೇನು ಹೇಳಿ? ಈ ಸಂದರ್ಭದಲ್ಲಿ ಅಕ್ಕನವರ ಆನಂದವನ್ನ ಕಸಿದುಕೊಳ್ಳೋದ್ಕಿಂತ ಸತ್ಯವನ್ನ ಮುಚ್ಚಿಡೋದೇ ಲೇಸು ಅಂತ ನನ್ನ ಭಾವನೆ. ಅಂದ್ರೆ ನಾನು ಸುಳ್ಳು ಹೇಳಬೇಕೆ? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನುಲಿಸುವ ಪರಿ ಅಂತ ಹೇಳಿದ ಅಣ್ಣನವರ ಅನುಯಾಯದ ನಾನು ಸುಳ್ಳು ಹೇಳೋದು ಎಷ್ಟು ಸರಿ ಚೌಡಯ್ಯನವರೇ? ಅಲ್ಲ ಸ್ವಾಮಿ, ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ದ್ರೋಣಾಚಾರ್ಯರ ಸಂಹಾರದ ಸಂದರ್ಭದಲ್ಲಿ ಅಶ್ವತ್ಥಾಮ ಸತ್ತು ಹೋದ ಅಂತ ಧರ್ಮರಾಯನಿಂದಲೇ ಸುಳ್ಳು ಹೇಳಿಸಲಿಲ್ವೇ? ಸ್ವಾರ್ಥಕ್ಕಾಗಿ ಸುಳ್ಳು ಹೇಳಿದ್ರೆ ಅದು ಪಾಪ. ಪರೋಪಕಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಸುಳ್ಳು ಹೇಳಿದರೆ ಅದು ಪಾಪ ಅಲ್ಲ.
ಮಾತು ನಿಜ ಚೌಡೇನೋರೆ. ನನ್ನ ಉತ್ತರ ಜೀವನದಲ್ಲಿ ಯಾವತ್ತೂ ಏನನ್ನೂ ನನ್ನಿಂದ ಬಯಸಲಿಲ್ಲ. ಅವಳಿಗೋಸ್ಕರ ಪಾಪದಿಂದ ನರಕಕ್ಕೆ ಹೋದ್ರೂ ಸರಿ, ಈ ಒಂದು ಸುಳ್ಳು ಹೇಳೋದಕ್ಕೆ ಸಿದ್ಧವಾಗಿದ್ದೀನಿ. ಭಾವ, ದೇವಸ್ಥಾನಕ್ಕೆ ಹೋಗಿದ್ರಾ? ಹೋಗಿದ್ದೆ. ಆಚಾರ್ಯರನ್ನ ನೋಡಿದ್ರಾ? ಸಿಕ್ಕಿದ್ರು. ಏನ್ ಹೇಳಿದ್ರು ಸ್ವಾಮಿ? ಆಚಾರ್ಯರು ಹೇಳಿದ ವಿಷಯನ ಉತ್ತರಾಜಿಗೆ ಹೇಳಿದರೆ ಅವಳು ನಿಂತಲ್ಲೇ ಕುಸಿದು ಹೋಗ್ತಾಳೆ. ಶಿವಪ್ಪ, ಜೀವನದಲ್ಲಿ ಯಾವತ್ತೂ ಸುಳ್ಳು ಹೇಳದಿದ್ದ ನನ್ನ ನಾಲಿಗೆಯಲ್ಲಿ ಇವತ್ತು ಸುಳ್ಳು ಹೇಳೋಗ ಮಾಡ್ತಿದ್ದೀಯಲ್ಲ, ಅದರ ಪಾಪ ಪುಣ್ಯ ಎಲ್ಲ ನಿನ್ನದೇ ತಂದೆ. ಸ್ವಾಮಿ, ಆಚಾರ್ಯರೇನ್ ಹೇಳಿದ್ರು? ಜಾತಕ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಮತ್ಯಾಕೊಂಥರ ಸಪ್ಪಗಿದ್ದೀರಾ? ನಾನಾ? ಇಲ್ವಲ್ಲ, ಹೊರಗಡೆ ಬಿಸಿಲಲ್ವಾ, ಸ್ವಲ್ಪ ದಣಿವಾಗಿದೆ ಅಷ್ಟೇ. ಒಂದ್ ನಿಮಿಷ ನೀರ್ ತರ್ತೀನಿ. ಅಕ್ಕ, ಮಗನ ಜಾತಕ ತುಂಬಾ ಅದ್ಭುತವಾಗಿದೆ ಅಂತ ಹೇಳಿದ್ರು. ನಾಡು ಕೊಂಡಾಡೋ ವ್ಯಕ್ತಿ ಆಗ್ತಾನೆ ಅಂತ ಹೇಳಿದ್ರು. 11ನೇ ದಿನಕ್ಕೆ ನಾಮಕರಣ ಶಾಸ್ತ್ರ ಮಾಡಿ ಅಂತಾನೂ ಹೇಳಿದ್ರು. ಇನ್ನೇನಕ್ಕ, ಎಲ್ಲ ಒಳ್ಳೇದೇ ಹೇಳಿದಾರಲ್ಲ. ಇನ್ನೇನಿದ್ರು ನಾಮಕರಣಕ್ಕೆ ಸಿದ್ಧತೆ ಮಾಡ್ಕೋಬೇಕಷ್ಟೇ. ಭಾವ, ಮನೆಗೆ ಸುಣ್ಣ ಬಣ್ಣ ಎಲ್ಲ ನಾನೇ ನೋಡ್ಕೋತೀನಿ, ಆಯ್ತಾ? ಸ್ನೇಹಿತರಿಗೆ ಹೇಳೋದು, ನೆಂಟ್ರನ್ ಕರೆಯೋದು, ಮಿಕ್ಕಿದ ವ್ಯವಸ್ಥೆಗಳನ್ನೆಲ್ಲ ನೀವು ನೋಡ್ಕೊಡಿ ಭಾವ. ಅಕ್ಕ ಹಸಿ ಬಾಣಂತಿ, ಯಾವ ಕೆಲಸನೂ ಮಾಡಕ್ ಬಿಡ್ಬೇಡಿ, ಆಮೇಲೆ ನಂಜಾದ್ರೆ ಕಷ್ಟ. ಹೌದು, ನೀನೇ ಹೇಳು ನಿಮ್ಮ ಅಕ್ಕನಿಗೆ. ಏನೇ ಕೆಲಸ ಇದ್ರು ನಾನು ನೋಡ್ಕೋತೀನಿ. ಅವಳು ಸುಮ್ಮನೆ ಮಗು ನೋಡ್ಕೊಂಡಿದ್ರೆ ಸಾಕು. ಮಗು ಎಲ್ಲಿ ಉತ್ತರ? ಮಲ್ಗಿದಾನೆ. ಏನಾಯ್ತು ಉತ್ತರ? ಏನಿಲ್ಲ, ಯಾಕೋ ಎದೆ ನೋವ್ತಾ ಇದೆ ಸ್ವಾಮಿ. ಅಯ್ಯೋ, ಪಂಡಿತರನ್ನ ಕರ್ಕೊಂಡು ಬರ್ಲೇನು? ಭಾವ, ಅದು ಇಲ್ಲ, ಗಾಬರಿ ಆಗೋಂಥದ್ದೇನು ಇಲ್ಲ ಸ್ವಾಮಿ. ರೇಣು, ನೀನ್ ಬಂದ್ ತುಂಬಾ ಹೊತ್ತಾಯ್ತು. ಚಿಕ್ಕವ್ವ ನಿನ್ಗೋಸ್ಕರ ಕಾಯ್ತಿರ್ತಾರೆ. ದೇವ್ರೆ, ಮಗು ಎದೆ ಹಾಲು ಕುಡಿಯಲ್ಲ ಅಂತ ಹೇಳಿರೋ ವಿಷಯ ಇವರಿಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ತುಂಬಾ ನೊಂದ್ಕೋತಾರೆ. ಇಲ್ಲ ಇಲ್ಲ, ಹಾಗಾಗಬಾರ್ದು. ನಾನೇನಾದ್ರೂ ಸುಳ್ಳು ಹೇಳಿ ಸಂಭಾಳಿಸ್ಬೇಕು. ಉತ್ತರ? ಹ, ಏನ್ ಯೋಚನೆ ಮಾಡ್ತಾ ಇದೀಯಾ? ಯಾಕೆ, ಏನಾಯ್ತು? ಏನಿಲ್ಲ ಏನಿಲ್ಲ ಸ್ವಾಮಿ. ಮತ್ತೆ ಮತ್ತೆ ಯಾಕೆ ಒಂಥರ ಇದೆಯಾ? ಮಗುಗೆ ಹಾಲು ಕುಡಿಸ್ತೀಯಾ? ಇಲ್ಲ ಸ್ವಾಮಿ, ಅದನ್ನೇ ಹೇಳಬೇಕು ಅಂತಿದ್ದೆ. ನನ್ನ ಎದೆಲಿ ಹಾಲೇ ಬರ್ತಿಲ್ಲ. ಅಯ್ಯೋ ಹುಚ್ಚಿ, ಅದಕ್ಕೆ ಯಾಕೆ ದುಃಖ ಪಡ್ತೀಯ? ಕೆಲವರಿಗೆ ಈಗ ಆಗುತ್ತಂತೆ. ಹಾ, ಸಬ್ಬಸ್ಗೆ ಸೊಪ್ಪು ತಿಂದ್ರೆ ಎದೆ ಹಾಲು ಜಾಸ್ತಿ ಆಗುತ್ತೆ ಅಂತ ಕೇಳಿದ್ದೀನಿ. ನೀನೇನ್ ಚಿಂತೆ ಮಾಡಬೇಡ, ಸಂತೆಯಿಂದ ತಂದು ಕೊಡ್ತೀನಿ. ಸರಿ ಸ್ವಾಮಿ, ಈಗ ಒಂದ್ ಸ್ವಲ್ಪ ಹಸುವಿನ ಹಾಲು ತಂದು ಕೊಡ್ತೀರಾ? ಈಗ ತಂದು ಕೊಡ್ತೀನಿ. ಬಂದೆ. ಗುರಿ ಮುಟ್ಟುವ ಮೊದಲ ಹೆಜ್ಜೆಯೇ ನಿನ್ನ ಸಾಲು, ಅದರಿಂದ ತ್ಯಜಿಸಿರುವೆ ತಾಯಿಯದೆಯ ಹಾಲು. ಹೆಚ್ಚಾಗಲಿರುವುದು ನಿನ್ನ ಅಳಲು, ಕರುಳ ಕರೆಗೆ ಓಗೊಟ್ಟರೆ ಅದು ನನ್ನ ಸೋಲು.